ಅದೇ ಆ ಶಾರ್ಟ್ ಪಾಯಿಂಟ್ಗೆ ಈಗ ಮಮ್ಮು ಅಲ್ಲಿಂದ ರೋಡ್ ಕಾಣಿಸ್ತೈತಲ್ಲ, ಅದು ಇವ್ರಿಗೆನಾ ರೋಡು? ಈ ಜಮೀನವ್ರಿಗೆ. ಎಷ್ಟು ಎಕರೆ ಇದು? ಇದು 6 ಎಕರೆ ಪ್ಲಾಟು, ಹಾಂ, 5 ಎಕರೆ ರೆಕಾರ್ಡು. 6 ಎಕರೆ ಫ್ಲಾಟು, 5 ಎಕರೆ ರೆಕಾರ್ಡು. ತೆಂಗಿನ ಮರ ಎಲ್ಲ ಏನೋ ಅಷ್ಟು ಏನೋ ಫಲ ಚೆನ್ನಾಗೈತೆ ಮಮ್ಮು? ಚೆನ್ನಾಗಿಲ್ವಾ ಮರಗಳು ಫಲ? ಚೆನ್ನಾಗೈತೆ. ಮತ್ತೆ ಮಧ್ಯ ಮಧ್ಯ ಒಂದೊಂದು ವೀಕ್ ಐತೆ. ಇಲ್ಲ, ಯಾವುದು ಇಲ್ಲ. ಹಾಂ. ಎಲ್ಲ ಸಾಗುವನಿ ಮರಗಳು ಎಷ್ಟವೆ? ಸಾಗುವನಿ ಮರ ಲೆಕ್ಕ ಇಲ್ಲ. ಲೆಕ್ಕ ಇಲ್ಲ. 1, 2, 3 ಅಡಿಕೆ ಗಿಡಗಳು, ಅಡಿಕೆ ಸಸಿ ಎಷ್ಟವೆ? ಅದಕ್ಕೆ ಸುಮಾರು 3 ಲಕ್ಷ. ನಡ್ರಿ ಹೋಗೋಣ ಒಳಗಡೆ. ಒಟ್ಟಲ್ಲಿ ಇದೇ ಎಂಟ್ರೆನ್ಸಾ? ಇದೇ ಬೇಲಿನಾ? ಈ ಮೂಲೆ ಈ ಏನು ಶೆಡ್ ಕಟ್ಟಿದ್ದಾರೆ ಇದೇ ಮೂಲೆ. ಇಲ್ಲಿಗೆ ಬಂದರೆ ಇದೇ ಗೇಟು. ಇದು ಮನೆ ಏನಿದೆ? ಏನು ತಮ್ಮನೆ ಇದು? 2 ಬೋರು, 2 ಬೋರ್ವೆಲ್ಲ. ಮಣ್ಣು ಹೆಂತ ಮಣ್ಣು ಮಮ್ಮ ಇದು? ಕೆಂಪು ಮಣ್ಣ? ಕೆಂಪು ಮಣ್ಣು ಅಲ್ಲ, ಕರಿ ಮಣ್ಣು ಅಲ್ಲ. ಕೆಂಪು ಮಣ್ಣು ಅಲ್ಲ, ಕರಿ ಮಣ್ಣು ಅಲ್ಲ, ಇನ್ನೆಂತ ಮಣ್ಣು ಮಮ್ಮ ಇದು? ಮಣ್ಣು ಚೆನ್ನಾಗೈತೆ ಒಟ್ಟಿನಲ್ಲಿ. ಅದೇ ಕೆಂಪು ಕಪ್ಪು ಒಂದು ಸ್ವಲ್ಪ ಮಿಕ್ಸು. ಕಪ್ಪಂದ್ರೆ ಇದಿಲ್ಲ, ಜಿಗೆಟ್ ಇಲ್ಲ. ಹಾಂ, ಅದೇ ಜಿಗಿಟಿಲ್ಲ. ಕಪ್ಪು ಜಿಗಿಟ್ ಬರ್ತಲ್ಲ, ಅಂಟು ಬರಲ್ಲ. ಹಾಂ, ಕರೆಕ್ಟು ಮಮ್ಮು. ಇದೇ ಬೇಲಿ ಇವ್ರದ್ದು. ಈ ಕಲ್ಕಂಬ ಕಾಣ್ತೈತಲ್ಲ, ಇಲ್ಲಿಂದ ಹಂಗೆ ಹೋದ್ರೆ ಅಪ್ಪು, ಅಲ್ಲಿ ದೂರ ಅಪ್ಪು. ಅಡಿಕೆ ಹಾಕ್ಯವ್ರೆ. ಹಾಂ, ಹೊಸ ಅಡಿಕೆ ಹಾಕವ್ರ? ಹೊಸ ಅಡಿಕೆ ನೆಟ್ಟವ್ರ? ಹೌದಲ್ಲ? ಹಾಂ, ಹೊಸ್ದಾಗಿ ಅಡಿಕೆ ನೆಟ್ಟವ್ರಲ್ವಾ? ಕರೆಕ್ಟು. ಹೊಸ್ದಾಗಿ ಅಡಿಕೆ ನೆಟ್ಟಿದ್ದಾರೆ. ಮತ್ತೆ ಮಾಮು ತೆಂಗಿನ ಮರ ಎಷ್ಟು ಇರ್ಬೋದು ಮಾಮು ಒಂದು ಅಂದಾಜು? 175 ತೆಂಗಿನ ಮರ. ಅಡಿಕೆ ಮರಗಳು ಒಂದು 3 ಲಕ್ಷಕ್ಕೆ ಅಡಿಕೆ ಹೋಯ್ತದೆ ವರ್ಷಕ್ಕೆ. 3 ಲಕ್ಷ. 3 ಲಕ್ಷ ರೂಪಾಯಿ ಅಡಿಕೆ. ತೆಂಗು 3 ಲಕ್ಷ. ಹಾಂ, ತೆಂಗು 3 ಲಕ್ಷ ರೂಪಾಯಿ, ಅಡಿಕೆ 3 ಲಕ್ಷ ರೂಪಾಯಿ. ನಾನೇ ಕೊಡಿಸ್ತಾ ಇರೋದು. ನೀವೇ ಕೊಡಿಸ್ತಾ ಇರೋದಾ? ಬೋರ್ ಎಷ್ಟವೆ ಅಂದ್ರೆ ಮಮ್ಮು? 2 ಬೋರ್ವೆಲ್ಲು. ಎಷ್ಟು ನೀರು ಐತೆ ಮಮ್ಮು ಅದರಲ್ಲಿ? ನೀರೆಲ್ಲ ಎಷ್ಟು ಇಂಚ್ ಐತೆ? 3 ಇಂಚು. ಅಲ್ಲೊಂದು ಐತೆ. ಹಾಂ. ಇದು ರೋಡ್ ಏನೋ ಮಧ್ಯೆ ಹೆಂಗೆ ಬಿಟ್ಕೊಂಡಿದ್ರಲ್ಲ? ಅವ್ರು ಬಿಟ್ಟವ್ರೆ, ತಿರ್ಗಾಕೆ ತಿರ್ಗಾಕ್ಬಿಟ್ರೆ. ಬಿಟ್ಟವ್ರೆ. ಕಾಯಿ ಹಾಂ ತಗೊಂಡು ಹೋಗಕ್ಕೆ. ಕಾಯಿ ಎಷ್ಟು ವರ್ಷದ ಮರ ಮಮ್ಮ ಇವು? 35 ವರ್ಷದ ಮರ. ಚೆನ್ನಾಗೈತೆ. ಚೆನ್ನಾಗವೆ, ಫಲ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಈ ಅಡಿಕೆ ಎಲ್ಲ ಸುಮಾರು ವರ್ಷ ಆಗ್ಬಿಟ್ಟೈತೆ ಮಮ್ಮಲ್ಲಿ. ಹಾಂ, ಇದು ನಾಟಿ ಅಡಿಕೆ. ಹೆಂಗ್ ಫಲ ಕಚ್ಚೈತೆ? ಹಾಂ, ನಿಜ. ಹೆಂಗ್ ಫಲ ಕಚ್ಚವೆ ನಾಟಿ ಅಡಿಕೆ? ನೋಡಿ ನಿಜ, ಹೆಂಗ್ ಕಚ್ಚವೆ. ಒಂದು ಅಡಿಕೆ ಫೇಲ್ ಇಲ್ಲ ನೋಡಿ ಅಲ್ಲಿ. ಹೌದು. ಮತ್ತೆ ಸ್ವಲ್ಪ ಕಡೆ ನಾಟಿ ಸುಪಾರಿ ಎಳ್ಳೀರು. ಬನ್ನಿ ಮಮ್ಮ, ಮುಂದೆ ಹೋಗಿ ಬರೋಣ. ಇನ್ನೂ ಏನೇನೈತೆ ಹೋಗೋದು ಬರ್ರಿ. ಅಲ್ಲಿ ಗಂಟ ಮುಚ್ಚಂಗೆ ಯಾಕೆ ಇದು ಮಾಡ್ತೀವಿ? ಅದೇ ಅಲ್ಲಿ ಗಂಟೆ ಹೋಗಿ ಬರೋಣ ಬನ್ನಿ. ಇನ್ನೇನೈತೆ ನೋಡ್ಕೊ ಬರೋಣ. ನೀವು ತಿರುಗ್ತೀರಾ ಬಿಡಿ ಒಟ್ಟಿನಲ್ಲಿ. ಹಾಂ, ನೋಡಿ ಇಲ್ಲೊಂದು ಬೋರ್ವೆಲ್ ಕಾಣ್ತೈತೆ ನನ್ನ ಕಣ್ಣಿಗೆ. ಒಂದು ಬೋರ್ವೆಲ್ ಇಲ್ಲೈತೆ, ಮುಂದೆನೂ ಒಂದು ಬೋರ್ವೆಲ್ ಎಲ್ಲೋ ಐತೆ ಅಂತ ಹೇಳಿದ್ದಾರೆ. ಮತ್ತು ಸುತ್ತ ಎಲ್ಲ ತೋಟ ಅಂತ ಹೇಳ್ಬೋದು. ಇದು ಸಾಗುನಿ ಮರಗಳಿದ್ದಾವೆ, ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಎಲ್ಲ ಫಸಲು ಕೊಡ್ತಾರಂಥದ್ದು. 3 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ ಅಲ್ಲಿ ಮೂಲೆ ಏನು ಬೇಲಿ ನೋಡಿ, ಆ ಬೇಲಿ ಕಾಣ್ತೈತಲ್ಲ, ಆ ಬೇಲಿ ಹತ್ರನೇ ಇವ್ರದ್ದು ಎಂಡಿಂಗ್ ಇರೋದು. ಅದು ಬಿಟ್ರೆ ಇನ್ನೇನು ಹೇಳ್ಬೇಕಿದ್ದಾರೆ ಅಂದ್ರಲ್ಲ ಮಮ್ಮ? ಇದೇನೋ ಹಳ್ಳ? ಹಾಂ, ಚಾನಲ್ ಇಲ್ವಾ? ಮೇಲ್ಗಡೆ ಚಾನಲ್. ನೀರು ಬಂದ್ರೆ 1000 ಹೊಂಟೋಗ್ಬೇಕು ಹಳ್ಳಕ್ಕೆ. ಇದು ಹಳ್ಳ ಐತೆ ಮುಂದೆ ಇಲ್ಲಿ?
ಅದು ಏನು ಕೆರೆನ ಅದು? ಅಲ್ಲ ಕೆರೆ ಎಲ್ಲ ಗದ್ದೆಗಳು. ಗದ್ದೆಗಳು. ಒಟ್ಟಲ್ಲಿ ಇದು ಗದ್ದೆಗಳಿಗೆ ನೀರು ಇವ್ರದೇ ಜಮೀನ್ ಮಧ್ಯದಲ್ಲಿ ಹೋಯ್ತೈತಲ್ಲ, ಇದು ಹೆಂಗೆ ಅಂತ? ಅಪ್ಪ ವಸ್ತಿ ನೀರು ಹ್ಮ್ ಇದು ಹಳ್ಳಕ್ಕೆ ಹೋಗ್ತಾ ಇರೋದು ಹ್ಮ್ ವಸ್ತಿ ನೀರು. ಸರಿ. ಈಗ ಈಗ ಮೂಲ ಯಾರು ಮಮ್ಮ ಇವರು? ಮೂಲ ಆಸ್ತಿ ಜನರಲ್ಲು. ನಾ ಹೇಳಿಲ್ವಾ 110 ಎಕರೆ ಇದು ಸೇರ್ಕೊಂಡು ಓ, ಇದು ಸೇರ್ಕೊಳತ್ತ ಅದಕ್ಕೆ ಆ ಭೂಮಿಯವ್ರಿಗೆ? ಆ ಪಕ್ಕದ ತೋಟ ಅಣ್ಣಂದದು, ಈ ತಮ್ಮಂದು. ಈಗ ಇದು ಟೋಟಲ್ 5.5 ಎಕರೆ. 6 ಎಕರೆ 6 ಎಕರೆ ತೋಟ, 5.5 ಎಕರೆ ರೆಕಾರ್ಡು. 5.5 ಎಕರೆ ರೆಕಾರ್ಡು. ರೆಕಾರ್ಡ್ಗೆ ದುರಸ್ತೆಲ್ಲ ಆಗೈತೆ ಮಮ್ಮ, ಪೋಡಿ ಮಾಡ್ಕೊಂಡವ್ರೆ. 4-5 ರಿಜಿಸ್ಟ್ರಿ ಆಗೈತೆ, ದುರಸ್ತಾಗಿಲ್ವಾ? 4 ರಿಜಿಸ್ಟರ್ ಆಗೈತೆ. ಈಗ ತಗೊಂಡಿರೋರು ಎಲ್ಲಿ ಅವರು? ಚೌಡಿಕಟ್ಟೆ. ಚೌಡಿಕಟ್ಟೆ ಅಂತ ಊರವ್ರ? ಸರಿ ಸರಿ. ಈಗ ಅವರು ಸೇಲ್ ಮಾಡಕ್ಕೆ ರೆಡಿ ಇದ್ದಾರೆ. ಅವ್ರ ಮನೇಲಿ ಏನು ತಂಟೆ ತಕರಾರು ಯಾರ್ದು ಏನಿಲ್ಲ, ಯಾರ್ದಿಲ್ಲ. ಏನ್ ರೇಟಿಂಗ್ ಮಾಡ್ತಾರೆ ಮಮ್ಮ ಇದನ್ನ? ಇದು 65 ಆದ್ರೆ ಅವನ್ಗೆ 60 ಬೇಕೈತೆ. ನಾನೇ ಕೊಡ್ಸಿರೋದು 60. ಈ ಕಮಿಷನ್, ರಿಜಿಸ್ಟ್ರಿ ಖರ್ಚು ಎಲ್ಲ 60 ಬಿದ್ದೈತೆ. ಸರಿ. 1-2 ಲಾಭ ಇಲ್ಲದೆ ಕೊಟ್ಟಾರ ಹಂಗೆ. ಈಗ ಎಷ್ಟು ಫೈನಲ್ಗೆ ರೆಡಿ? 62-3 ಆಯ್ತು. 62 ಲಕ್ಷ ಇಲ್ಲ 63 ಲಕ್ಷ ರೂಪಾಯಿಗೆ ಫೈನಲ್ಲು ಬಿಟ್ಕೊಡ್ತಾರೆ ಈ ಭೂಮಿನ. 6 ಎಕರೆ ಭೂಮಿ, ತೋಟ. ವರ್ಷಕ್ಕೆ 3 ಲಕ್ಷ ರೂಪಾಯಿ ಅಡಕೆಯಿಂದ ತೆಂಗಿಂದ ಫಸಲು ತೆಗಿತಾ ಇದ್ರ. 6 ಲಕ್ಷ ರೂಪಾಯಿ ಬರ್ತಾ ಇದೆ. ಅದರಿಂದ 3 ಲಕ್ಷ, ಇದರಿಂದ 3 ಲಕ್ಷ ನಾನೇ ಕೊಡುತ್ತಾ. 10 ವರ್ಷದಿಂದ ನಾನೇ ಕೊಡುತ್ತಾ ಇರೋದು. 10 ವರ್ಷದಿಂದ ನೀವೇ ಇದನ್ನ ಫಸಲನ್ನ ಸೇಲ್ ಮಾಡಿಸ್ಕೊಡ್ತಾ ಇರೋದು. ಸರಿ ಸರಿ ಸರಿ. ಒಟ್ಟಲ್ಲಿ ನಿಮ್ದು ರಿಲೇಷನ್ ಇವರು? ಅವ್ರು ನಾಯರು, ನಾನು ಸಾಬ್ರು. ಸರಿ ಸರಿ. ಇಲ್ಲಿ ನಿಮ್ ರಿಲೇಷನ್ ಬರಲ್ಲ ಇವರು? ಬಾಗಿಲ್ಲ. ಸರಿ 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 ಬಿಡಿ. ನಾನು ನಿಮ್ ರಿಲೇಷನ್ ಏನೋ ಅನ್ಕೊಂಡಿದ್ದೆ ಇವ್ರನ್ನ. ನಾನು ಸಾಬಿ, ಅವರು ನಾಯರು. ಸರಿ 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 ಸರಿ. ಒಟ್ಟಲ್ಲಿ ಜನರಲ್ ಈಗಲೂ ಕೊಡ್ತಾ ಇರೋರು ಜನರಲ್ಲೇ? ಜನರಲ್. ಯಾವ ಜನ ಬರ್ತಾರೆ? ನಾಯರು. ನಾಯರ್ ಅಂತನಾ? ಸರಿ ಸರಿ ಸರಿ. ನಾಯರು ಜನರಲ್ಗೆ. ಸರಿ 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 ಸರಿ. ಮೂಲ ಯಾರಿದು? ಮೂಲ ಸಾಬ್ರು. ಅದನ್ನೇ ಬೇಕಾಗಿರೋದು ನನಗೆ. ಮೂಲ ಸಾಬ್ರು. ಈಗ ನಾಯರು. 4 ಚೇಂಜ್ ಆಗಿ. ಇಷ್ಟೇ ಮಮ್ಮ ಮಾಹಿತಿ. ಇನ್ನೇನಾರ ಹೇಳೋದೈತ ಮಮ್ಮ ಇದ್ರಲ್ಲಿ? ಇನ್ನೇನೈತೆ ಮಮ್ಮ ಭೂಮಿಲಿ ಇದ್ರಲ್ಲಿ? ಒಂದೇನೋ ಒಂದು ಹಲಸಿನ ಮರ ಕಾಣ್ತೈತೆ. 2-3 ಮಾವಿನ ಮರ ಅವೆ, ಮಾವಿನಕಾಯಿ ಮರ. ಅದು ಬಿಟ್ರೆ ಇನ್ನು ಯಾವುದೋ ಒಂದು ಮಧ್ಯೆ ಯಾವುದೋ ಮರಗಳೆಲ್ಲ ಅವೆ ಮಮ್ಮ. ಟೀ ಕುಡ್ ಐತೆ ಗೊತ್ತಾಯ್ತು. ಅಲ್ಲೊಂದು ಮಧ್ಯದಲ್ಲಿ ಯಾವುದೋ ಒಂದು ಮರ ಕಾಣ್ತೈತೆ. ಇಲ್ಲೊಂದು 2 ಹಲಸಿನ ಮರ ಐತೆ. ಇಲ್ಲೊಂದು ಎರಳಿಕಾಯಿ ಮರ ಐತೆ. ಇಲ್ಲೊಂದು ಬಾದಾಮಿ ಮರ ಐತೆ. ಅದು ಬಿಟ್ರೆ ಇಲ್ಲೊಂದು ಬೋರು. ಇನ್ನೊಂದು ಎಲ್ಲಿ ಮಮ್ಮ ಬೋರು? ಎಲ್ಲಿ? ಅಲ್ಲಿ ಆ ಮೂಲೆಯಲ್ಲಿ ಬರ್ತದಾ? ಸರಿ ಮಮ್ಮ, ಸರಿ ಮಮ್ಮ. ಇಷ್ಟು ಇದ್ರ ಮಾಹಿತಿ. ಈ ಭೂಮಿ ಯಾರ್ದು ಮಮ್ಮ? ಈ ಬೇಲಿಯಿಂದ ಆ ಕಡೆ ಐತಲ್ಲ ಆ ಭೂಮಿ? ಮೊದಲಿಯಾರ್. ಇವರು ತಮಿಳಿಯನ್ಸ್ ಬರ್ತಾರಲ್ಲ, ಮೊದಲಿಯಾರ್. ತಮಿಳಿಯನ್ಸು. ಅವ್ರು ಎಲ್ಲಿರೋದು ಈಗ? ಅವರು ಹುಣಸೂರು. ಅವರು ಏನು ಯಾಕೆ ಹಂಗೆ ಭೂಮಿ ಹಂಗೆ ಬಿಟ್ಬಿಟ್ಟವ್ರಲ್ಲ? ಅವರು ಬೇಕು ಬೇಡ ಅದು ಅವ್ರೇನು ಸೇಲ್ಗಿಲ್ ಮಾಡ್ತಾರೆ. ನಾಳೆ ದಿನ ಏನಾರ ಅಕಸ್ಮಾತ್ ನಮ್ಮ ಪಾರ್ಟಿ ಯಾರಾದ್ರೂ ಬಂದವರು ಬೈಯರು ಪರ್ಚೇಸ್ ಮಾಡಕ್ ಬಂದವರು ನಾಳೆ ದಿನ ಅಲ್ಲಿಂದನೂ ಕೊಡಿಸ್ಕೊಡಿ ಅಂತ ಏನ್ ಹೇಳಿದ್ರೆ? ಎಷ್ಟು ಎಕರೆ ಅದು? 4 ಎಕರೆ. ಅವರು ಏನ್ ರೇಟ್ ಹೇಳ್ತಾರೆ? ಅವರು 45 ಹೇಳ್ತಾವ್ರೆ. ಲೈನ್ ಹೊಂಟೋಗಿರೋದಕ್ಕೆ ಯಾರು ಐ ಟೆನ್ಷನ್ ಲೈನ್ ಹೋಗೈತೆ ಅವ್ರ ಜಮೀನ್ ಮೇಲೆ. ಐ ಟೆನ್ಷನ್ ಲೈನ್ ಹೋಗಿರೋದ್ರಿಂದ ಯಾರು ಒಪ್ತಾ ಇಲ್ಲ ಅಂತ. ಒಟ್ಟಲ್ಲಿ ಸೇಲ್ಗೆ ಇಟ್ಟವ್ರೆ ಅವರು. ಒಟ್ಟಲ್ಲಿ ಏನು ಅದು ಇದು 2 ಸೇರಿಸಿದ್ರೆ ಒಂದು 10 ಎಕರೆ ಬೌಂಡ್ರಿ ಮಾಡ್ಬೋದು. ಇದನ್ನ ಮಾಡ್ಬೋದು. ಸರಿ ಮಮ್ಮ. ಹಂಗಾದ್ರೆ ನಾನು ಇನ್ನೇನಿದೆ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಹೊಸ್ದಾಗಿ ಒಟ್ಟಲ್ಲಿ ಅಡಕೆ ಸಸಿ ನೆಟ್ಟವ್ರೆ. ಇದಕ್ಕೆ ಎಷ್ಟು ಅಡಕೆ ಸಸಿ ನೆಟ್ಟವ್ರು ಮಮ್ಮ? ಫುಲ್ಲು ಅಂದ್ರೆ ಒಂದು 2,000 ನೆಟ್ಟವ್ರೆ? ಜಾಸ್ತಿ ಆಯ್ತಾ? ಪೂರ್ತಿ 6 ಎಕರೆ ಪ್ಲಾಟ್ಗೂ ನೆಟ್ಟವ್ರೆ. ಹೌದಾ? ಸರಿ ಮಮ್ಮ, ಆಯ್ತು. 6 ಎಕರೆ ಪ್ಲಾಟ್ಗೆ ನೆಟ್ಟಿ ಉಳಿಕೆ ಸೊಸೆ ಅಲ್ಲಿರೋದು. ಅದೇ ಎಷ್ಟು ಸಸಿ ತರಿಸಿದ್ರು ಏನು ಕತೆ ನಿಮ್ಗೆ ಗೊತ್ತಿಲ್ವಾ ಅಂತ? ಸರಿ ಆಯ್ತು ಮಮ್ಮ. ಈಗ ಇದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸೆಟ್ ಏನಾದರೂ ಜೆರಾಕ್ಸ್ ಕೇಳಿದ್ರೆ ಕೊಡೋಕ್ಕಾಗುತ್ತಾ ಮಮ್ಮ? ಸರಿ ಮಮ್ಮ, ಆಯಿತು. ಒಂದು ಸೆಟ್ ಡಾಕ್ಯುಮೆಂಟ್ಸ್ ಏನಾದರೂ ನಾನು ಕೊಡಿ. ಈ ಒಂದು ಸೆಟ್ಟು ನನ್ನ ಹತ್ರ ಇರಲಿ. ಅದು ಬಿಟ್ರೆ ಇನ್ನೇನು ಇದರಲ್ಲಿ ಮಾಹಿತಿ ಇನ್ನೇನು ಅಂದರೆ ನೋಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಭೂಮಿ ಸಿಗೋದು ರೇರು. ಅದು ತೋಟ ಚೆನ್ನಾಗಿದೆ, ಒಳ್ಳೆ ಗುಡ್ ಲೊಕೇಶನ್ನು. ಇಲ್ಲೇ ಮುಂದೆ ಹುಣಸೂರು ಟು HD ಕೋಟೆ ಮೇನ್ ರೋಡ್ ಇದೆ. ಮೇನ್ ರೋಡಿಂದ ಇಲ್ಲ ಎಲ್ಲ ಅಡಿಕೆ ಮರದಲ್ಲೂ ಫಿಲ್ ಆಗೈತೆ. ನಾಟಿ ಅಡಿಕೆ ಅಂತ ಹೇಳ್ತಿದ್ದಾರೆ. ಅದು
8 kg 9 kg ಬರ್ತವೆ. ಹಾಂ ಸರಿ ಮಾಮ. ಮತ್ತು ಎಚ್ ಡಿ ಕೋಟೆ ಟು ಹುಣಸೂರು ಮೇನ್ ರೋಡು, ಮತ್ತು ಇಲ್ಲಿಂದ ಹುಣಸೂರಿಂದ ಕುಶಾಲನಗರ ಹೋಗ್ಬೋದು, ವಿರಾಜಪೇಟೆ ಮತ್ತು ಸಕಲೇಶ್ಪುರ ಈ ಸೈಡು ಈ ಮಾರ್ಗ ಎಲ್ಲ ಸೇರ್ಕೋಬೋದು ಹೋಗಿ. ಮತ್ತು ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕು ಇದು ಹುಣಸೂರು ತಾಲೂಕು ಹುಣಸೂರು ತಾಲೂಕಿಗೆ ಸಂಬಂಧಪಡುವಂಥದ್ದು. ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕಿಗೆ ಸಂಬಂಧಪಡುವಂಥ ಭೂಮಿ ಇದು. ರಿಜಿಸ್ಟ್ರೇಷನ್ ಇದ್ರೂ ಮೈಸೂರು ಡಿಸ್ಟಿಕ್ ಯಾವುದೇ ಭಾಗದಲ್ಲಾದರೂ ಮಾಡ್ಕೋಬೋದು. ಮತ್ತು ಅಗ್ರಿಮೆಂಟ್ ಏನಾರು ಮಾಡ್ಕೊಡ್ತಾರೆ ಮಾಮ ಇವರು ಸ್ಟಾರ್ಟಿಂಗಲ್ಲಿ? ಅಗ್ರಿಮೆಂಟ್ ಮಾಡಿಸ್ಬೋದಾ, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರಿಗೆ ಬರ್ಬೇಕಂತ ಹೇಳ್ತಾರೆ ಇವರು ಏನಾದ್ರು? ರಿಜಿಸ್ಟ್ರೇಷನ್ ಬಂದರೂ ಒಳ್ಳೇದು, ಅಗ್ರಿಮೆಂಟ್ ಮಾಡಿದ್ರು ಒಳ್ಳೇದು. ಒಟ್ಟಲ್ಲಿ ಒಂದು 3 ತಿಂಗಳು ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. 3 ತಿಂಗಳು 4 ತಿಂಗಳು ನಮ್ಮ ಪಾರ್ಟಿ ಏನಾದರೂ ಸ್ವಲ್ಪ ಜಾಸ್ತಿ ಟೈಮ್ ಕೇಳಿದ್ರೆ ಏನಾದರೂ ಮಾಡ್ಕೊಡಕ್ಕೆ ರೆಡಿ ಇರ್ತಾರಾ? ಹಾಂ, ಯಾಕಂದರೆ ಹೊರಗಡೆಯಿಂದ ಬರೋ ಅಂಥವ್ರು ಮಾಮ ಯೂಟ್ಯೂಬಿಂದ ಚಾನಲ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇದು. ಹಾಗಾಗಿ ಹೊರಗಡೆಯಿಂದ ಬರ್ತಾ ಇರ್ತಾರೆ ಪಾರ್ಟಿಗಳು, ಅವ್ರಿಗೆ ಯಾವುದೇ ರೀತಿ ಬೇಜಾರಾಗ್ದಂಗೆ ಇದನ್ನ ನೀಟಾಗಿ ಕೆಲಸ ಮಾಡಿಕೊಡ್ಬೇಕು. ಹೇರಿ ಮೇಲೆ ಹಾಂ, ಒಂದು ಅರ್ಧ ಕಿಲೋಮೀಟ್ರ್ ಬರಬೇಕು ಅಂತ. ಅದೇ ಮೇನ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬರ್ಬೇಕು ಇಲ್ಲಿಗೆ. ಹುಣಸೂರು ಟು ಎಚ್ ಡಿ ಕೋಟೆ ಮೇನ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಅಂತ ಹೇಳ್ಬೋದು. ನಾನು ಈಗ ಸಂಜೆ ಈವ್ನಿಂಗ್ ಒಂದು 4 ಗಂಟೆ ಸಮಯದಲ್ಲಿ ಬಂದು ವೀಡಿಯೋ ಮಾಡ್ತಾರಂಥದ್ದು. ಚೆನ್ನಾಗಿದೆ, ತುಂಬ ಒಳ್ಳೆ ವಾತಾವರಣ, ಒಳ್ಳೆ ಜಾಗ. ನೋಡಿ, ಯಾರು ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಇವರು ಮಾಮು ಮತ್ತು ನಾನು ಇಬ್ಬರು ಈ ಜಾಗನ ನಿಮಗೆ ಸೇಲ್ ಮಾಡಿಕೊಡ್ತೀನಿ. ತುಂಬ ಕ್ಲೀನಾಗಿ ಕೆಲಸ ಮಾಡಿಕೊಡ್ತೀವಿ ಲೀಗಲಾಗಿ. ನೋಡಿ, ಯಾರು ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ. ಓಕೆ, ಬಾಯ್.